ಇವಾಗ ನೋಡಿ ಮಳೆ ಬೇಸಿಗೆಗಾಲ ಬಂತು. ಬೇಸಿಗೆಗಾಲ ಬಂದರೆ ಇನ್ನೂ ಪವರ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೆಕೆ ಅಂತ ಆಗಿರ್ಬೋದು, ಮತ್ತು ರೈತರು ತೋಟಕ್ಕೆ ಅದೆಲ್ಲ ನೆಸಸರಿ, ಅದೆಲ್ಲ ಬೇಕೇ ಇರೋದು. ಹಾಗಂತ ನೆಸೆಸಿಟಿ ಇಲ್ಲದೇ ಯೂಸ್ ಮಾಡ್ತಾರಲ್ವ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು. ಪ್ರಕೃತಿಗೂ ಒಳ್ಳೇದು, ನಮಗೂ ಒಳ್ಳೇದು. ನಿಜ ನಿಜ. ಮುಂದಿನ ಬರೋ ಜನರೇಷನ್ಗೂ ಒಳ್ಳೇದು. ಹೌದು. ಇವಾಗ ನೋಡಿ ನಮ್ಮ ಹೊಳೆಲ್ಲೇ ನೋಡ್ತಿದ್ದೀರಾ, ಹೌದು, ನೀರು ಫುಲ್ ಕಡಿಮೆ ಆಗ್ತಾ ಬಂದಿದೆ. ಕಡಿಮೆ ಆಗಿದೆ. ಇನ್ನು 1 ತಿಂಗಳು ಹೋದ್ರೆ ಏನು ನೀರು ಇರಲ್ಲ. ಹೌದು. ಇಲ್ಲಿ ಕೆಳಗಡೆ ಡ್ಯಾಮ್ ಇದೆ, ಹಂಗಾಗಿ ಇಷ್ಟು ನೀರು ಕಾಣಿಸ್ತಿದೆ ಅಷ್ಟೇ. ನೀವು ಫ್ಲೋ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ನೀರಿದೆ ಅಂತ. ಫುಲ್ ಡೌನ್ ಆಗಿದೆ. ನಿಜ. ಇನ್ನೊಂದು ತಿಂಗಳು ಹೋದ್ರೆ ನಮಗೆ ನೀರೇ ಸಿಗಲ್ಲ, ಆ ಥರ ಪರಿಸ್ಥಿತಿ ಬರುತ್ತೆ. ಅವಾಗ ಹೇಗೆ ವಿನಯ್ ಅವರೇ ನೀರಿಲ್ದಿದ್ದಾಗ ಅಂದರೆ ನಮ್ಮದು ಬೇಸಿಕಲಿ ರನ್ನಿಂಗ್ ಅವರ್ ಬಂದುಬಿಟ್ಟು ಮೇ ಎಂಡಿಂದ, ಅಂದರೆ ಜೂನ್ ಸ್ಟಾರ್ಟಿಂಗಿಂದ ಡಿಸೆಂಬರ್ ಎಂಡ್ ತನಕ ಕೆಲಸ ಫುಲ್ಲು. ಡಿಸೆಂಬರ್ ಎಂಡಿಗೆ ನಾವು ಮೆಷಿನ್ ಆಫ್ ಮಾಡಿಬಿಡ್ತೀವಿ. ಅಂದರೆ ನಮ್ಗೆ ಇಲ್ಲಿ ಡೌನ್ ಸ್ಟ್ರೀಮಲ್ಲಿ ಇರಿಗೇಷನ್ಗೆಲ್ಲ ಯೂಸ್ ಮಾಡ್ಕೋತಾರೆ, ರೈತರಿಗೆಲ್ಲ ಹೋಗುತ್ತೆ. ಹಾಗಾಗಿ ನಾವು ಡಿಸೆಂಬರ್ ಎಂಡಿಗೆ ಮೆಷಿನ್ ಆಫ್ ಮಾಡಿಬಿಡ್ತೀವಿ. ಆಮೇಲೆ ಬಂದ್ಬಿಟ್ಟು ನಮ್ದು ಇಲ್ಲಿ ಮೇಂಟೆನೆನ್ಸ್ ವರ್ಕ್ ಇರುತ್ತೆ. ಅಂದರೆ ಮೆಷಿನ್ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ಈ ಲೈನ್ ನೋಡ್ತಿದ್ದೀರಾ, ಲೈನ್ ಮೇಂಟೆನೆನ್ಸ್ ಆಗಿರ್ಬೋದು, ಆ ಥರ ಎಲ್ಲ ಮೇಂಟೆನೆನ್ಸ್ ವರ್ಕ್ ಇರುತ್ತೆ. ಹೌದು. ಬಂಜಾರಲ್ಲಿ ಕಾಡಲ್ಲಿ ಬಂದ್ವಿ ನಾವು. ಉಷಾಕ್ಕನ ಅಮ್ಮನ ಚೈಲ್ಡ್ಹುಡ್ ಫ್ರೆಂಡ್ನ ಹುಡ್ಕೊಂಡು ಬಂದಿದ್ದು ಇಲ್ಲಿಗೆ. ಇಲ್ಲಿ ಬಂದಾಗ ಅನಿಸ್ತು ವಿದ್ಯುತ್ ತಯಾರಿಕಾ ಘಟಕದ ಬಗ್ಗೆ ತಿಳ್ಕೊಳ್ಳೋಣ. ಬರುವಾಗ ದಾರಿಯಲ್ಲಿ ದೊಡ್ಡ ದೊಡ್ಡ ಪೈಪ್, ಅದೇನಂತ ಗೊತ್ತಾಗ್ಲಿಲ್ಲ ಮೇಡಮ್. ಅದು ನಮಗೆ ಇಲ್ಲಿ ಸೋರ್ಸ್ ಆಫ್ ವಾಟರ್, ಅದರಿಂದನೇ ಬರ್ತಿರೋದು. ಪೆನ್ ಸ್ಟಾಕ್ ಅಂತೀವಿ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಏನ್ ಹೇಳ್ತೀರಾ? ಪೆನ್ ಸ್ಟಾಕ್. ಪೆನ್ ಸ್ಟಾಕ್. ಓಕೆ. ಇಲ್ಲಿ ಪವರ್ ಜನರೇಟ್ ಮಾಡೋಕ್ಕೆ ಮೇನ್ ಸೋರ್ಸೇ ಇರೋದು ವಾಟರ್. ಸೊ ಆ ವಾಟರ್ ಬರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದು ಅದರಲ್ಲಿ. ಸೊ ಇಲ್ಲಿ ಬಂದು ನಾವು ವಿದ್ಯುತ್ ತಯಾರಿಕಾ ಘಟಕದಲ್ಲಿ ವಿನಯ್ ಅವ್ರ ಜೊತೆ ಮಾತಾಡಿದ್ರಿಂದ ನಮಗೊಂದು ಸ್ವಲ್ಪ ಅಲ್ಲ, ಒಂದು ಒಳ್ಳೆ ಮಾಹಿತಿ ಸಿಕ್ತು. ನೀವೆಲ್ಲ ಅಡಿಕೆಲ್ಲ ಜೋರು ತಿನ್ಕೊಂಡು ಅಲ್ಲ, ಅದೇ ಇವಾಗ ಹೌದು. ಈ ವಿದ್ಯುತ್ ತಯಾರಿಕಾ ಘಟಕ ಬಾಂಜಾರ್ ಅಂತ ಒಂದು ಜಾಗದಲ್ಲಿದೆ. ಬಾಂಜಾರ್ ಇರೋದಲ್ಲಿ ಚಾರ್ಮಾಡಿ ಘಾಟ್ ಹತ್ರ. ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ. ಇಷ್ಟ ಆಗುತ್ತೆ ನಿಮಗೆ. ಸುಸ್ವಾಗತ. ಫೈನಲಿ ಊರಿಗೆ ಬಂದ್ವಪ್ಪ. ಒಂದು ಕಾಡಿಂದ ಒಂದು ಊರಿಗೆ ಹೋಗ್ತಾ ಇದೀವಿ ಇವಾಗ. ನೋಡೋಣ ಊರು ಹೇಗಿದೆ ಅಂತ. ಡಿಫ್ರೆಂಟ್ ಕೋಳಿ ನೋಡಿ ಇದೊಂದು. ಕಚ್ಚುತ್ತಾ? ಅಯ್ಯೋ, ಟರ್ಕಿ ಕೋಳಿ ನೋಡ್ತಾ ಇದೀವಿ ಇಲ್ಲಿ. ಉಷಾ ಅಕ್ಕನ ಅಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ನ ಹುಡ್ಕೊಂಡು ಹೋಗ್ತಾ ಇದೀವಿ. ದಾರಿಯಲ್ಲಿ ಇದೆಲ್ಲ ನೋಡ್ತಾ ಇದೀವಿ. ಅಮ್ಮ, ನೀವು ಈ ರೀತಿ ಒಂದು ಕೋಳಿ ಸಾಕ್ಬೋದಲ್ಲ? ಕೇಳಿ ಅವರಿಗೆ ಮೊಟ್ಟೆ ಇದೆಯಾ ಅಂತ. ಹುಂಜ ಇದು. ನೀವು ತರುವಾಗ ಹೇಟೆ ಅಂತ ತಗೊಂಡ್ ಬಂದಿದ್ದು, ನೋಡಿದ್ರೆ ಹುಂಜ. ಅಯ್ಯೋ, ಹುಂಜ. 3 ಹುಂಜನೇ ಅಲ್ಲ. ಕೋಳಿ ಇರ್ತಿದ್ರೆ 1-2 ಮೊಟ್ಟೆ ನಾವು ತಗೊಂಡೋಗಿ ಮರಿ ಮಾಡ್ಬೋದಿತ್ತಲ್ಲ. ಸರಿ, ಥ್ಯಾಂಕ್ ಯು, ಖುಷಿ ಆಯ್ತು ನೋಡಿ. ಸರಿ, ಓಕೆ, ಬಾಯ್.